Ready no camera. You look forward. Krishna forward. Krishna forward. Okay, ready no camera. Junior action. Ready. Action. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗೇನು ನೀವು ನೋಡ್ತಾ ಇದ್ದೀರಾ, ಕಾಂತಾರ ಅಧ್ಯಾಯ 1 ಚಿತ್ರ ಭರ್ಜರಿಯಾಗಿ ನಮ್ಮ ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ಲಾಗಿ ಓಡ್ತಾ ಇದೆ. ಹಾಗೆ ಸಿನಿಮಾನ ನೋಡಬೇಕು ಅಂದ್ಕೊಂಡಿರ್ತಕ್ಕಂಥ ಪ್ರೇಕ್ಷಕರಿಗೆ ಟಿಕೆಟ್ ಸಿಗದೆ ತುಂಬ ಜನ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನಮ್ಮ ಕಾಂತಾರ ಸಿನಿಮಾ ಮೇಕಿಂಗ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಇದು ಕಾಂತಾರ ಅಧ್ಯಾಯ 1ರಲ್ಲಿ ನಾನು ಸಹ ಅಭಿನಯಿಸಿರುತ್ತೇನೆ. ನನ್ನ ಪಾತ್ರ ಬಂದ್ಬಿಟ್ಟು ಮೊದಲಿಗೆ ಸಿನಿಮಾ ಪ್ರಾರಂಭವಾಗುವ ಮೊದಲೇ ಕಥೆಯನ್ನು ಹೇಳ್ತಾರೆ. ಆ ಕಥೆಯಲ್ಲಿ ನಾನು ಬರ್ತೇನೆ. ಹಾಗೆ ನೋಡಿ ಸ್ನೇಹಿತರೆ, ಇದು ಕ್ಯಾರೆವ್ಯಾನ್ ಅಂತ. ಕ್ಯಾರೆವ್ಯಾನ್ಗೂ ನಮ್ಮ ಶೂಟಿಂಗ್ ಸ್ಪಾಟ್ಗೆ ಮಿನಿಮಮ್ ಅಂದರೂ 1 ಕಿಲೋಮೀಟ್ರ್ ದೂರ ಇರ್ತಿತ್ತು. ಅಲ್ಲಿಂದ ಸಹ ಕಲಾವಿದರು ಅಲ್ಲಿಂದ ಮೇಕಪ್ ಹಾಕ್ಕೊಂಡು ಅಲ್ಲಿಂದ ಶೂಟಿಂಗ್ ಸ್ಪಾಟ್ಗೆ ಹೋಗಬೇಕು ಅಂದರೆ ಮ್ಯಾಕ್ಸಿಮಮ್ ಅಂದರೆ 1 ಕಿಲೋಮೀಟ್ರ್ ಇರ್ತಿತ್ತು ಸ್ನೇಹಿತರೆ. ಅಲ್ಲಿಂದ ಡೌನು ನೋಡಿ ಸ್ನೇಹಿತರೆ, ಅಲ್ಲಿ ಈಗ ನಾವು ಕ್ಯಾರವ್ಯಾನ್ ಅಂತ ಏನು ನೋಡಿದ್ವೋ ಅಲ್ಲಿಂದ ಕೆಳಗಡೆ ಬಂದರೆ ನೋಡಿ, ಇದು ಮತ್ತೆ ಅಲ್ಲಿಂದ ಒಂದು ಡೌನ್ನ ಇಳಿದ್ಬಿಟ್ಟು ಮತ್ತೆ ಅಪ್ನ ಹತ್ತಬೇಕು. ನೀವೇನೀಗ ನಮ್ಮ ಸಿನಿಮಾದಲ್ಲಿ ಆ ಬಾವಿ ಸುತ್ತ ಒಂದು ಕತೆ ನಡೆಯುತ್ತಲ್ಲ, ಆ ಬಾವಿಲಿ ಹಾಗೆ ಬರ್ತಾಯಿದ್ರೆ ನೋಡಿ ಸ್ನೇಹಿತರೆ, ನಮ್ಮ ಶಿವನ ಕ್ಯಾರೆಕ್ಟರ್ ಇವರೇ ಮಾಡದೇ ಇರೋದು. ನಮ್ಮ ರಿಷಬ್ ಸರ್ನ ಶಿವನ ಪಾತ್ರದಲ್ಲಿ ತೋರಿಸ್ತಾರಲ್ಲ, ಆ ಕ್ಯಾರೆಕ್ಟ್ರು ನಿಮಗೆ ಸಿನಿಮಾ ನೋಡಿರೋದವ್ರಿಗೆ ಈ ಕ್ಯಾರೆಕ್ಟರ್ ಯಾವುದು ಅಂತ ಅರ್ಥ ಆಗುತ್ತೆ. ಹಾಗೆ ನೀವು ನಮ್ಮ ಸಿನಿಮಾದಲ್ಲಿ ಕಲಾವಿದರು ತುಂಬ ಜೂನಿಯರ್ಸ್ ಆ್ಯಂಡ್ ಕಲಾವಿದರು ರಿಷಬ್ ಸರ್ ಸಮೇತ ಇದೇ ಕಾಸ್ಟ್ಯೂಮಲ್ಲೇ ಇರ್ತಾರೆ. ಪ್ರತಿಯೊಬ್ಬರು ಈಕ್ವಲ್ ಆಗೇ ಇರ್ತಾರೆ ಅಲ್ಲಿ. ಇವರೆಲ್ಲ ನಮ್ಮ ಮಹಿಳಾ ಜೂನಿಯರ್ ಕಲಾವಿದರುಗಳು. ಕಾಂತಾರದಲ್ಲಿ ಕೆಲವು ಬಿಡುವಿನ ಸಮಯದಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಿದ್ರು. ಆವಾಗ ಲಾಸ್ಟ್ ಟೈಮು ಸ್ವಲ್ಪ ಸ್ನೇಹಿತರೆ ನೋಡಿ, ಇದೇ ಬಾವಿ ನಮ್ಮ ಕಾಂತಾರ ಅಧ್ಯಾಯ 1ರಲ್ಲಿ ಈ ಬಾವಿಯಿಂದನೇ ಕತೆ ಶುರುವಾಗೋದು. ಈ ಬಾವಿಲಿ ನಮ್ಮ ಕತೆ ಪ್ರಾರಂಭವಾದ ನಂತರ ಹಾಗೆ ನಮ್ಮ ಕಾಂತಾರ ಅಧ್ಯಾಯ 1 ಚಾಪ್ಟರ್ 1ರಲ್ಲಿ ಬರ್ತಕ್ಕಂಥ ಆ ಮಾಂತ್ರಿಕರ ಗುಂಪು ಏನಿರ್ತದೋ ಆ ಗುಂಪಿನ ಒಬ್ಬ ಲೀಡ್ ಕ್ಯಾರೆಕ್ಟ್ರು ನಮ್ಮ ಸ್ನೇಹಿತರು. ಇವರು ಚಿಕ್ಕಮಂಗ್ಳೂರವರು, ತುಂಬ ಒಳ್ಳೆಯ ವ್ಯಕ್ತಿ. ನಮ್ಮ ಜೊತೆಗೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಿದ್ರು. ಹಾಗೆ ನಮಗೆ ಒಂದು ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ದರು. ಆ ಕಾಡು ಸ್ನೇಹಿತರೆ ತುಂಬ ನೋಡಿ ಸ್ನೇಹಿತರೆ, ಇದು ದಟ್ಟವಾದ ಕಾಡು. ಈ ಕಾಡಲ್ಲಿ ನಮ್ಮ ಫೋನ್ಗಳಿಗೆ ನೆಟ್ವರ್ಕೇ ಸಿಗ್ತಿರ್ಲಿಲ್ಲ. ಬೆಳಿಗ್ಗೆ ಹೋದು ಕಾಡಲ್ಲಿ ಫೋನ್ ಲಾಕ್ ಆಯಿತು ಅಂದರೆ ಸಂಜೆ ತನಕ ಏನಾಗ್ತಿತ್ತು, ಏನಾಗೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ನಮಗೆ ಒಂದು ಇಂಟರ್ವ್ಯೂವಲ್ಲಿ ನಮ್ಮ ರಿಷಬ್ ಸರ್ ಪ್ರಗತಿ ಮೇಡಮ್ ಅವರು ಹೇಳಿದರು, ಕಣ್ಣಾರ ನೋಡಬೇಕು, ನೋಡಿದ್ರೇ ಅದು ಮಜಾನಂತೆ. ಆಮೇಲೆ ನೋಡಿ ಸ್ನೇಹಿತರೆ, ನಮ್ಮ ಎಲ್ಲ ಕಲಾವಿದರುಗಳಿಗೆ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಕಡೆಯಿಂದ ಒಂದು ಒಳ್ಳೊಳ್ಳೆ ರೂಮ್ಗಳು ಸಹ ಅದ್ಭುತವಾಗಿ ಕೊಡ್ತಾಯಿದ್ರು. ಯಾಕಂದರೆ ಊಹಾಪೋಹಗಳನ್ನ ತುಂಬ ಹಬ್ಸಿದ್ರು. ಯಾಕಂದರೆ ನಾವು ರೀಲ್ನ ಮಾಡೋರಲ್ಲ, ರೀಲ್ನು ತೋರಿಸೋರಲ್ಲ, ರಿಯಾಲಿಟಿನ ತೋರಿಸೋರು ನಾವು. ಹಾಗೆ ನೋಡಿ ಸ್ನೇಹಿತರೆ, ಇದು ಸಿನಿಮಾ ಸೆಟ್ಟು. ಯಾರಿಗೂ ಸಹ ಫೋನ್ ಅಲೋ ಇರ್ತಿರಲಿಲ್ಲ, ಬಟ್ ನನಗೂ ಸಹ ಇರ್ತಿರಲಿಲ್ಲ. ನನಗೆ ಹೋಗ್ತಾ ನನಗೆ ಫೋನ್ ಅಲೋ ಬಿಟ್ಟರು. ಅದಾದಮೇಲೆ ನಾನು ಸ್ವಲ್ಪ ಸಿನಿಮಾ ಈ ವಿಡಿಯೋಗಳನ್ನ ಶೂಟ್ ಮಾಡ್ಬೇಕಾದ್ರೆ ನನಗೊಂಥರ ಕೈಕಾಲೆಲ್ಲ ಶೇಕ್ ಆಗೋದು. ಯಾಕಂದರೆ ತುಂಬ ನೋಡಿ, ನಾನು ಅಲ್ಲೊಂದು ಸ್ವಲ್ಪ ಏನೋ ಒಂದು ಬ್ಲಿಂಕ್ ಆಯಿತು. ಯಾಕಂದರೆ ತುಂಬ ಸಿನಿಮಾಗಳ್ನ ನಾನು ಮೇಕಿಂಗ್ ವಿಡಿಯೋಗಳನ್ನ ತುಂಬ ಧೈರ್ಯವಾಗಿ ಖುಷಿಯಿಂದ ಮಾಡ್ತಿದ್ದೆ. ಆ ಸೆಟ್ಟಲ್ಲಿ ಫೋನ್ ಎತ್ತಬೇಕಂದ್ರೆ ಒಂಥರ ಭಯ ಆಗೋದು. ಯಾಕಂದರೆ ಆ ಸೆಟ್ಟು ನೋಡ್ತಾ ಇದ್ದರೆ ಒಂಥರ ಖುಷಿ, ಅಂದರೆ ಮನಸ್ಸಿಗೆ ಅಷ್ಟು ಖುಷಿ ಆಗೋದು. ಹಾಗೆ ನಮ್ಮ ಶಿವಮೊಗ್ಗ ಏರ್ಪೋರ್ಟಿಂದ ಒಬ್ಬರನ್ನ ಪಿಕಪ್ ಮಾಡಿಕೊಂಡು ಹೋಗಿದ್ದು. ಹಾಗೆ ಶಿವಮೊಗ್ಗ ಏರ್ಪೋರ್ಟಲ್ಲಿ ಆರ್ಟಿಸ್ಟ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತೀವಿ. ಹಾಗೆ ನಮ್ಮ ಸ್ನೇಹಿತರು ಸಹ ಸಿಗ್ತಾರೆ, ಅವ್ರನ್ನ ಮಾತಾಡಿಸ್ಕೊಂಡು, ಅವರು ಸಹ ಫ್ಲೈಟ್ ಹೊರಟಿರ್ತಾರೆ ಗೋವಾ. ಅವ್ರನ್ನ ಮಾತಾಡಿಸ್ಕೊಂಡು ನಾನು ನಮ್ಮ ಸ್ನೇಹಿತರು ರಂಗಣ್ಣ ಅವ್ರದ್ದೇ ಶಿಫ್ಟ್ ಕಾರು. ಅಲ್ಲಿಂದ ಬಂದಾದಮೇಲೆ ನಾನು ಸೀದಾ
ಸೆಟ್ಗೆ ಹೋಗ್ತಾ ಇರೋದಕ್ಕೆ ನಮಗೆ ಗಾಡಿ, ನಮ್ಮ ಜೊತೆ ನಮ್ಮ ಸ್ನೇಹಿತರುಗಳಿದ್ದರು. ಇವರು ಎಲ್ಲ ನಮ್ಮ ಜೊತೆಗೆ ವರ್ಕ್ ಮಾಡ್ತಕ್ಕಂಥ ನಮ್ಮ ಟೀಮ್ಮೇಟ್ಸ್ ಇವರು. ನಾವೇನು ಮೊದಲಿಗೆ ನಮ್ಮ ಕಾಂತಾರದ ಒಂದು ಇದನ್ನು ಮಾಡುವಾಗ ಹಾಗೆ ನೋಡಿ ಸ್ನೇಹಿತರೆ, ನನ್ನ ಮೇಕಪ್ ಇದು. ನಮ್ಮ ಕಾಂತಾರ ಅಧ್ಯಾಯ 1ರ ಮೇಕಪ್ ಈ ರೀತಿ ಇತ್ತು. ಅಂದರೆ ನಮಗೆ ಮೇಕಪ್ ಸರು ಮೊದಲೇ ಪರಿಚಯ ಇತ್ತು. ಯಾಕಂದರೆ ನಮ್ಮ ಶಿವಮೊಗ್ಗ ಜೈಲಲ್ಲಿ ಸಪ್ತಸಾಗರದ ಆಚೆಯಲ್ಲೋ ಆ ಟೈಮಲ್ಲಿ ಇವರ ಮೇಕಪ್ ಮ್ಯಾನ್ ಆಗಿದ್ದು. ಇವತ್ತು ಇವರು ಇಡೀ ನಮ್ಮ ಏನು ಕಾಂತಾರ ಅಧ್ಯಾಯ 1 ಟೀಮಲ್ಲಿ 90ರ ಭಾಗ ಇವರು ಟೀಮ್ ಅಷ್ಟು ವರ್ಕ್ ಇತ್ತು. ಅಷ್ಟೇ ಸಖತ್ತಾಗಿ ಇವತ್ತೇನು ನೀವು ಕಾಂತಾರನ ಹೊಗಳ್ತಾ ಇದ್ದೀರೋ, ಒತ್ಕೊಂಡು ಮೆರೆಸ್ತಾ ಇದ್ದೀರೋ, ಅದಕ್ಕೆ ಈ ನಮ್ಮ ಮೇಕಪ್ ದೇವ್ರುಗಳೇ ಕಾರಣ. ನೋಡಿ, ತುಂಬ ಶ್ರಮ ಅಂದರೆ ತುಂಬ ಶ್ರಮ. ಅಲ್ಲಿ ಹಿಂಗೆ ಸೆಕೆಂಡಲ್ಲಿ ಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ನೋಡಿ ಅವರು ಎಷ್ಟು ಟೈಮ್ ತೊಗೋತಾರೆ ಅಂತ. ಹಾಗೆ ಆ ಥರ ಇರೋದು ಅಲ್ಲದೆ ನಮ್ದು ಎಲ್ಲೆಲ್ಲಿ ಬಾಡಿ ವೈಟ್, ನಾನೇನೋ ಬಿಡಿ ನಿಮ್ಗೆ ಗೊತ್ತಿರೋ ಹಾಗೆ ಇರೋದೇ ಕಪ್ಪಗಿದ್ದೀನಿ, ಎಲ್ಲೆಲ್ಲಿ ಬಾಡಿ ವೈಟ್ ಇದೆಯೋ ಅಲ್ಲೆಲ್ಲ ತುಂಬ ವರ್ಕ್ ಮಾಡಲೇಬೇಕಾಗಿತ್ತು. ಮತ್ತು ಸೆಕೆಂಡಲ್ಲಿ ಹೋಗ್ಬೇಕಾಗಿತ್ತು, ಸೆಕೆಂಡಲ್ಲಿ ಕಳಿಸ್ಬೇಕಾಗಿತ್ತು. ಅವರು ಬೇಗ ಅಂದರೆ ಬೇಗ ಅಲ್ಲೆಲ್ಲ ಫೋನ್ ನೆಟ್ವರ್ಕ್ ಇಲ್ಲ, ಯಾರಿಗೂ ಹೇಳೋಂಗಿಲ್ಲ, ಎಲ್ಲ ವಾಕಿ ಟಾಕಿ ಯೂಸ್ ಮಾಡೋರು. ವಿತಿನ್ ಸೆಕೆಂಡಲ್ಲಿ ಯಾರಿಗೆ ಎಲ್ಲೇ ಇದ್ರೂ ಇನ್ಫಾರ್ಮೇಷನ್ ಬರೋದು. ಹಾಗೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂದರೆ ಸ್ನೇಹಿತರೆ, ಅಲ್ಲಿ ಸೆಟ್ಟು ನಮಗೇನು ಶೂಟಿಂಗ್ ಸ್ಪಾಟ್ ಹತ್ರ ಅಲ್ಲೊಬ್ಬರು, ಎಲ್ಲೆಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಹತ್ರ ಎಲ್ಲೆಲ್ಲಿ ಇರ್ತಾರೋ ಅಲ್ಲೊಬ್ಬರು ವಾಕಿ ಟಾಕಿಲಿ. ಯಾಕಂದರೆ ಫೋನ್ ನೆಟ್ವರ್ಕೇ ಇರ್ತಿರಲಿಲ್ಲ. ಹಾಗೆ ನಾವು ಬಂದರೆ ಈಗ ಸ್ವಲ್ಪ ನಮಗೆ ಆ ಮಾರ್ಕು ಗೀರ್ಕು ಎಲ್ಲ ಹಾಕಿ ಸ್ವಲ್ಪ ಸಮಯ ತೊಗೊಬಿಟ್ರು. ಯಾಕಂದರೆ ನಮಗೆ ಒಂದು ಹೊಸ ಗೆಟಪ್ ಕೊಡ್ತೀನಿ ಅಂತ ಗೆಟಪ್ ಕೊಟ್ಟು ಸ್ವಲ್ಪ ಸಮಯ ತಗೊಂಡು ನನಗೆ ಕಾಂತಾರ ಅಧ್ಯಾಯ 1 ನಮ್ಮ ಚಾಪ್ಟರ್ 1ರಲ್ಲಿ ಒಂದು ಒಳ್ಳೆಯ ಒಂದು ಮೇಕಪ್ ಮಾಡಿದ್ರು. ಖುಷಿ ಆಗೋಯ್ತು. ಹಾಗೆ ನಾನು ಕಾಂತಾರ ಸಿನಿಮಾ ಚಾಪ್ಟರ್ 1 ಅದರಲ್ಲಿ ಮೊದಲೇ ನಿಮಗೆ ಸಿನಿಮಾ ಪ್ರಾರಂಭವಾಗೋದಕ್ಕಿಂತ ಮೊದಲೇ ನಾನು ಸಹ ಕಾಣ್ಕೊಳ್ತೀನಿ. ಖುಷಿ ಆಗ್ತಿದೆ. ಯಾವುದೇ ಡೈಲಾಗ್ಸು ಏನೂ ಇರೋದಿಲ್ಲ. ಬಟ್ಟು ನನ್ನ ತುಂಬ ನೋಡಿರೋರು ಐಡೆಂಟಿಫೈ ಮಾಡೋ ಅಷ್ಟು ಚೆನ್ನಾಗಿ ಫ್ರೇಮ್ ಕೊಟ್ಟಿದ್ದಾರೆ. ನಮಗೆ ಹೊಂಬಾಳೆ ಫಿಲ್ಮ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ತೀರ್ಥಹಳ್ಳಿ ಅಬೀಬ್ ಅವರು ಸಹ ಪಾಪ ಫೋನ್ ಮಾಡಿ ಅವಕಾಶ ಮಾಡಿಕೊಟ್ರು. ತುಂಬ ಖುಷಿಯಾಗೋಯ್ತು. ಅಂದರೆ ಅಲ್ಲಿ ತನಕ ಹೋಗಿ ನಾನು ತುಂಬ ಖುಷಿಯಿಂದ ವರ್ಕ್ ಮಾಡಿದೆ. ಹಾಗೆ ಇದೆ ನೋಡಿ ಸ್ನೇಹಿತರೆ, ಈ ಸೆಟ್ಟನ್ನ ಶೂಟ್ ಮಾಡ್ಬೇಕಾದ್ರೆ ನನಗೆ ಕೈಕಾಲಲ್ಲ. ಅದಕ್ಕೆ ನಾನು ಯಾವತ್ತೂ ತುಂಬ ನೀಟಾಗಿ ಸ್ವಲ್ಪ ಕ್ಲೀನಾಗಿ ನಿಮಗೆಲ್ಲ ನೋಡೋ ಥರನೇ ಶೂಟ್ ಮಾಡಿದ್ದೀನಿ ತುಂಬ ವೀಡಿಯೋಗಳ್ನ. ಇದನ್ನು ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಏನೋ ಇವತ್ತೇನೋ ಕಾಟಾಚಾರಕ್ಕೆ ಹೇಳ್ತಾ ಇದ್ದಾನಂತಲ್ಲ. ಅವತ್ತು ಶೂಟ್ ಮಾಡ್ಕೊಂಡೆ ನಾನು. ಅವತ್ತೇ ಒಂಥರ ವೈಬ್ರೇಟ್ ಆದಂಗೆ ಆಯಿತು. ಆದರೂ ನನಗೇನು ಫೀಲ್ ಇರಲಿಲ್ಲ. ನಾನು ಅದಕ್ಕೂ ಮುಂಚೆನೂ ಯಾವುದೇ ಒಂದು ಈ ಸಿನಿಮಾದಾಗಲಿ, ಯಾಕಂದರೆ ನಾನು ಇದಕ್ಕೂ ಮೊದಲೇ KGF ಅಲ್ಲಿ ವರ್ಕ್ ಮಾಡಿದ್ದೆ ನಮ್ಮ ಹೊಂಬಾಳೆ ಫಿಲ್ಮ್ಸಲ್ಲಿ. ಆವಾಗ ಗೊತ್ತಿತ್ತು. ಯಾಕಂದರೆ KGF 1 ಮಾಡಿದ್ದು ನಾನು. ಅದರಲ್ಲಿ ಹೆಂಗಾಯಿತು ಅಂದರೆ ಯಾವುದೇ ರೀತಿ ಒಂದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಅಲ್ಲಿಂದ ಸೈನೆಟ್ ವುಡ್ಡಿಂದ ಒಂದು ಬರ್ತಿರಲಿಲ್ಲ. ಆ ಥರ ನಾವು ಮೇಂಟೈನ್ ಮಾಡಿದ್ವಿ, ಹಂಗೆ ಇದ್ವಿ. ಬಟ್ ಅವಾಗೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡ್ತಿರಲಿಲ್ಲ. ಅವಾಗೆಲ್ಲ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅದೆಲ್ಲ. ಅವಾಗೆಲ್ಲ ಸ್ವಲ್ಪ ಅವಕಾಶಗಳು ಹುಡ್ಕೊಂಡು ಹೋಗೋದೇ ಆಗೋಯ್ತು. ತುಂಬಾ ಕಷ್ಟಪಟ್ಟಿದ್ದೆ. ಹಾಗಾಗಿ ಅವಾಗೆಲ್ಲ ಇಷ್ಟೆಲ್ಲ ಟೈಮ್ ಇರ್ತಿರಲಿಲ್ಲ. ಇವಾಗ ಖುಷಿ ಇದೆ ಸಿನಿಮಾ ಶೂಟಿಂಗ್ ಜೊತೆ ಈ ಸಿನಿಮಾ ಸೆಟ್ಟು ಹಾಗೆ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ. ಆಮೇಲೆ ತುಂಬ ಏನೇನೋ ಹೇಳಿದ್ದಾರೆ ಹಂಗೆ ಹಿಂಗೆ ಅಂತ. ತುಂಬ ಕಷ್ಟಪಟ್ಟಿದ್ದಾರೆ. ಯಾಕಂದರೆ ಆ ಜಾಗ ಒರಿಜಿನಲ್, ಯಾವುದೇ ಸೆಟ್ಟಲ್ಲ, ಒರಿಜಿನಲ್ ಕಾಡಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ ಅಂಥದ್ರಲ್ಲಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ಅಂದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ರಿಷಬ್ ಸರ್ ಅವರ ಪ್ರಗತಿ ಮೇಡಮ್ ಹೇಳಿದರು, ಅದನ್ನು ನೀವು ಆ ಸೆಟ್ಟಲ್ಲಿ ನಿಂತ್ಕೊಂಡಾಗಲೇ ಫೀಲು ಅಂತ. ನೋಡಿ ಸ್ನೇಹಿತರೆ, ನಾನು ಆಗಲೇ ಹೇಳಿದೆ, ಇಲ್ಲೊಂದು ಜಾಗ ಬರುತ್ತೆ, ಆ ಜಾಗನ ನೀವೇ ನೋಡಿ. ಗಾಡಿ ಅಷ್ಟು ಕೆಳಗಡೆ ಡೌನ್ಗೆ ಇಳಿಬೇಕಾಯಿತು, ಅಷ್ಟು ಇಳಿದು ಅಷ್ಟು ಹತ್ತಬೇಕಾಗಿತ್ತು.
ನಾವು ಜರ್ನಿ ಮಾಡ್ತಾ ಇದ್ದೀವಿ ನಮ್ಮ ಟೀಮ್ ಜೊತೆ. ನೋಡಿ ಆ ರೋಡು ತುಂಬ ಯಾವ ರೀತಿ ಇದೆ ಅಂದರೆ ಒಂದು ಅದ್ಭುತ ಬಿಡಿ. ಅಷ್ಟೊಂದು ಶ್ರಮ ಇದೆ. ಆ ಶ್ರಮಕ್ಕೆ ಇವತ್ತು ಚಿತ್ರಮಂದಿರಗಳು ಹಾಗೂ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳು ಆ ಪ್ರೀತಿನ ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅಲ್ಲಿಗೆ ಇಷ್ಟೆಲ್ಲ ಜನ ತುಂಬ ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ಅಂದೆ. ರಿಷಬ್ ಸರು ಏನು ಹೇಳ್ತಾರೋ ಪ್ರತಿ ಒಂದು ಅಷ್ಟೇ ಸತ್ಯ ಆಗಿರುತ್ತೆ. ಯಾಕಂದರೆ ಅದು ಕಟು ಸತ್ಯ. ಒಂದು ಆ ಜಾಗನ ನೀವು ಮೇಡಮ್ ಹೇಳ್ದಾಗೆ ನೀವು ಆ ಜಾಗನ ಅಷ್ಟು ಇಷ್ಟ ಇದ್ದರೆ ಅಲ್ಲ ಎಲ್ಲಾದರೂ ಹಲೋ ಇದ್ದರೆ ಹೋಗಿ ನೋಡಿ, ನಿಮಗೆ ತುಂಬ ಖುಷಿಯಾಗುತ್ತೆ. ಆಲ್ಮೋಸ್ಟ್ ಆಲ್ ಅದು ಇರಲ್ಲ ಅನಿಸುತ್ತೆ. ಯಾಕಂದರೆ ಅದೇ ಸಿನಿಮಾದಲ್ಲಿ ಲಾಸ್ಟಲ್ಲಿ ಇದಾಗಿರುತ್ತಲ್ವ, ಅದೇನೋ ಮಾಡಿರ್ಬೋದು ಮೇ ಬಿ. ಅದಾದಮೇಲೆ ನಾವು ಹೋಗಿಲ್ಲ ನೋಡಿ ಸ್ನೇಹಿತರೆ. ಅದಾದಮೇಲೆ ನಮ್ಮ ಕಾಂತಾರ ಟೀಮ್ ಇದೆಲ್ಲ ತುಂಬ ಜನ ಕೆಲಸ ಮಾಡಿದ್ದಾರೆ. ಬಟ್ಟು ಎಲ್ಲ ಖುಷಿಯಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಯಾರನ್ನೂ ಅಷ್ಟು ಐಡೆಂಟಿಟಿ ಮಾಡೋದಕ್ಕಾಗೋದಿಲ್ಲ. ಸಿನಿಮಾ ಯಾರನ್ನೂ ಅಲ್ಲಿ ಅಬ್ಸರ್ವೇಷನ್ಗೆ ತಗೊಂಡು ಹೋಗೋದಿಲ್ಲ. ಯಾಕಂದರೆ ಒಂದು ಆ ಕತೆ ಕರ್ಕೊಂಡೋಗೋ ವೇ ಇದೆಯಲ್ಲ, ಅದು ತುಂಬಾ ಮಜವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ.